ಒಂದೇ ಬಿಸಿಲಿದ್ರೆ ಸಾಕು ಈ ಥರ ಕರುಮ್ ಕುರುಮನ್ನು ಮಸಾಲೆ ಸಂಡ್ಗಿನ ಮನೆಯಲ್ಲಿ ಮಾಡ್ಕೋಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಅದು ಒಂದೇ ಬಿಸಿಲಲ್ಲಿ ಅಂತ ನಂಬ್ತೀರಾ. ಬನ್ನಿ ಹಾಗಾದರೆ ಈ ಮಸಾಲೆ ಸಂಡ್ಗಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಈ ಅಕ್ಕಿನ ನೆನೆಸಿದ್ದೆ ನಾನು. ಇದೇನಾದರೂ ರೇಷನ್ ಅಕ್ಕಿ ಮಾಮೂಲಿ ಮನೇಲಿ ಸಿಗುತ್ತಲ್ಲ, ಅದೇ ರೇಷನ್ ಅಕ್ಕಿನೇ. ಇಲ್ಲಿ ಈ ಒಂದು ಕಪ್ ಅಳತೆಯಲ್ಲಿ 1.5 ಕಪ್ ಅಷ್ಟನ್ನು ನೆನೆಸಿದ್ದೆ. ನೋಡಿ, ನಿಮಗೆ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು, ಇದೇ ಅಳತೆ ಅಂತಿಲ್ಲ. ಜಸ್ಟ್ ಇದನ್ನು ರಾತ್ರಿ ಒಂದು 5ರಿಂದ 6 ಸರಿ ತೊಳೆದಿದ್ದೀನಿ. ನಂತರದಲ್ಲಿ ನೆನೆಸಿಟ್ಟಿದ್ದೆ, ಯಾಕಂದರೆ ಇಷ್ಟು ಬೆಳ್ಳಗೆ ಬರುತ್ತೆ ಅಕ್ಕಿ. ಇಲ್ಲಿವರೆಗೂ ನಾವು ತೊಳೆದ್ಬಿಟ್ರೆ ಅದೇನಾಗುತ್ತೆ ಅಂದರೆ, ಒಂದು 2 ಸಲ ತೊಳೆದ್ಬಿಟ್ರೆ ಅಕ್ಕಿ ಸ್ವಲ್ಪ ಕಪ್ಪು ಕಪ್ಪು ಅನಿಸುತ್ತೆ. ಆದ್ದರಿಂದ ಒಂದು 5ರಿಂದ 6 ಸರಿ ತೊಳೆದ್ರೆ ಇಷ್ಟು ಬೆಳ್ಳಗಾಗುತ್ತೆ ಅಕ್ಕಿ. ನಂತರದಲ್ಲಿ ಇದನ್ನು ಬೆಳಗ್ಗೆ ರುಬ್ತಿರೋದು. ನಂತರ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂಡು, ಒಳ್ಳೆ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಗ್ರೈಂಡರನ್ನು ಆನ್ ಮಾಡಿಬಿಟ್ಟು ಇದನ್ನು ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು ನಾವು. ನೀವು ಮಿಕ್ಸಿಯಲ್ಲಾದರೂ ರುಬ್ಕೋಬೋದು. ಇಲ್ಲಿ ಒಂದೇ ಸರಿ ಆಗುತ್ತೆ ಅಂತ ನಾನು ಗ್ರೈಂಡರಲ್ಲೇ ಹಾಕಿದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ಗ್ರೈಂಡರಲ್ಲೇ ರುಬ್ಬೋದು. ನೋಡಿ, ನಿಮಗೆ ಅಕ್ಕಿ ಕೂಡ ಎಷ್ಟು ಬೆಳ್ಳಗೆ ಕಾಣ್ತಿದೆಯಲ್ಲ, ಅಷ್ಟೇ ಬೆಳ್ಳಗೆ ನಿಮಗೆ ಸಂಡ್ಗೆ ಕೂಡ ಬರುತ್ತೆ. ಮತ್ತು ಹಿಟ್ಟು ಕೂಡ ರುಬ್ಬಾದ್ಮೇಲೆ ಅಷ್ಟೇ ಬೆಳ್ಳಗೆ ಬರುತ್ತೆ. ಈಗ ಮಧ್ಯದಲ್ಲಿ ಬೇಕಾದರೆ ಸ್ವಲ್ಪ ನೀರನ್ನು ನೀವು ಆ್ಯಡ್ ಮಾಡ್ಕೋಬೋದು, ಆದರೆ ತುಂಬ ನೀರನ್ನು ಆ್ಯಡ್ ಮಾಡ್ಕೋಬೇಡಿ ಫಸ್ಟಿಗೆ. ನಂತರ ನುಣ್ಣು ರುಬ್ಬಾದ್ಮೇಲೆ ಇದಕ್ಕೆ ಮಸಾಲೆಗಳನ್ನು ಸೇರಿಸ್ಬೇಕು. ಜೊತೆಗೆ ನಾನು ಇಲ್ಲಿ ಮಸಾಲೆಗೆ ಅಂತ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಹಸಿಮೆಣ್ಸಿನ್ಕಾಯಿ ಘಮ ಘಮ ಅಂತ ಪರಿಮಳ ಕೂಡ ಕೊಡುತ್ತೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಸಿಮೆಣ್ಸಿನ್ಕಾಯಿನ, ಬಟ್ ಹಾಕ್ಕೊಳ್ಳಿ. ಆದರೆ ಮಸಾಲೆ ಹೇಳಿದ್ನಲ್ಲ, ಮಸಾಲೆ ಸಂಡಿಗೆ ಅಂತ, ಆದ್ದರಿಂದ ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಜೊತೆಯಲ್ಲೇ ಹಾಕ್ಕೊಳ್ತಿದ್ದೀನಿ. ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ, ಜೊತೆಯಲ್ಲಿ ರುಬ್ಬಿ ಚೆನ್ನಾಗಾಗುತ್ತೆ ಅಂತ. ಇಲ್ಲಾಂದರೆ ಪೇಸ್ಟ್ ಕೂಡ ಮಾಡಿ ನೀವು ಹಾಕ್ಕೋಬೋದು. ಅದನ್ನು ರುಬ್ಬಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಷ್ಟೇ. ನೋಡಿ, ಹಾಕಾದ್ಮೇಲೆ ನಮ್ಮ ನಂತರದಲ್ಲಿ ಹಿಟ್ಟು ಕೂಡ ಸ್ವಲ್ಪ ನಮಗೆ ಗ್ರೀನ್ ಅನಿಸುತ್ತೆ, ಯಾಕಂದರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ. ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಬೇಕಾದರೆ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅದು ಒಂದು ಬೇರೆ ಥರ ಪರಿಮಳ ಕೊಡುತ್ತೆ. ನಾನು ಅದು ಹಾಕ್ತಾಯಿಲ್ಲ, ಜಸ್ಟ್ ಮೆಣಸಿನ್ಕಾಯಿ ಹಾಕಿದ್ದೀನಿ ಸದ್ಯಕ್ಕೆ. ಇಲ್ಲಿ ನೋಡಿ, ಈ ರುಬ್ಬಿ ಆಗಿದೆ. ಈಗ ಎಷ್ಟು ನುಣ್ಣು ರುಬ್ಬಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನೋಡಿ, ಗಟ್ಟಿಯಾಗಿದೆ. ಇಷ್ಟೇ ಗಟ್ಟಿಯಾಗಿರಲಿ, ತುಂಬ ತೆಳ್ಳಗೆ ಬೇಡ. ನೋಡಿ, ತೋರಿಸ್ತೀನಿ. ಇಷ್ಟು ನುಣ್ಣಗಿದೆ ಮತ್ತು ಇಷ್ಟು ತೆಳ್ಳಗಿದೆ. ಈ ರೀತಿ ನೋಡಿ, ಒಂದು ಲೈನ್ ಥರ ಬರ್ತಾಯಿಲ್ಲ, ಈ ರೀತಿ ಬರ್ತಾ ಇರಬೇಕು ಇಷ್ಟು. ಈಗ ಇದನ್ನು ನಾನು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತೀನಿ. ನೀವು ಪಾತ್ರೆ ಮತ್ತು ಅಳತೆ ಮಾಡಿ ತೊಗೋಬೇಕು. ಅಂದರೆ ಯಾವ ಪಾತ್ರೆಯಲ್ಲಿ ತೊಗೊಂಡಿರ್ತೀರೋ ಅದಕ್ಕೆ ಡಬಲ್ ನೀರನ್ನು ಹಾಕಬೇಕಾಗುತ್ತೆ. ನೋಡಿ, ಇಷ್ಟು ನುಣ್ಣಗಿದೆ, ತರಿ ಅಂದರೂ ಇಲ್ಲ, ಫುಲ್ಲು ನುಣ್ಣಗಿದೆ. ನಾನು ಇಲ್ಲಿ 2 ಪಾತ್ರೆ ತೊಗೊಂಡಿದ್ದೀನಿ, ಸೇಮ್ ಇರೋದಂಥದ್ದು. ಆದ್ದರಿಂದ ಈಗ ಒಂದು ಪಾತ್ರೆಯಲ್ಲಿ ನೋಡಿ, 1 ಪಾತ್ರೆ ಎಷ್ಟಾಗಿದೆ, ಸ್ವಲ್ಪ ಕಡಿಮೆ ಇದೆ, ನಡೆಯುತ್ತೆ. ಆದರೆ ಇದೇ ಪಾತ್ರೆ ಅಳತೆಗೆ ನಾವು 2 ಅಷ್ಟು ನೀರು ಹಾಕಬೇಕಾಗುತ್ತೆ. ಸೇಮ್ ಪಾತ್ರೆ ಮತ್ತೊಂದಿತ್ತು, ಅದನ್ನು ಕೂಡ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು, ನೆನಪಿರಲಿ. ತುಂಬ ತೆಳ್ಳಗಿದ್ದರೆ ಅಳತೆಗಳು ಮಿಕ್ಸ್ ಆಗುತ್ತೆ ಆದ್ದರಿಂದ. ಮತ್ತು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಕೂಡ್ಕೊಂಡಿದೆ ನೋಡಿ, ನಮಗೆಲ್ಲೂ ಬೀಜಗಳು ಏನೂ ಅನಿಸ್ತಾ ಇಲ್ಲ. ಇಷ್ಟಾದರೆ ಸಾಕಾಗುತ್ತೆ. ಮತ್ತು ಇದನ್ನು ನಾವು ಯಾವ ರೀತಿ ಮಾಡ್ಕೋಬೋದು, ಮತ್ತೇನು ಮಸಾಲೆ ಮಿಕ್ಸ್ ಮಾಡ್ಬೋದು ಅಂತ ಹೇಳ್ತೀನಿ. ನಾನು ಹೇಳಿದ್ನಲ್ಲ, ಸೇಮ್ ಪಾತ್ರೆ ಅಳತೆಯಲ್ಲೇ ಒಂದು ಬೌಲ್ ಅಂತ ಲೆಕ್ಕ ಇಟ್ಕೊಳ್ಳಿ ನೀವು. ಹೆಚ್ಚು ಕಮ್ಮಿ ಸ್ವಲ್ಪ ನಡೆಯುತ್ತೆ. ನಂತರ ಸೇಮ್ ಬೌಲು, 1 ಬೌಲಷ್ಟು ನೀರು ತೊಗೊಂಡಿದ್ದೀನಿ ನೋಡಿ. ಸೇಮ್ ಅದೆಷ್ಟಿತ್ತು ಅಷ್ಟೇ ಅಳತೆಯಲ್ಲಿ ನೀರು ತೊಗೊಂಡಿದ್ದೀನಿ. ನಂತರ ಈ ಒಂದು ಗ್ರೈಂಡರ್ ಇತ್ತು, ಇದನ್ನು ಸ್ವಲ್ಪ ತೊಳೆಯೋಣ ನಾವು. ಅದೇ ನೀರನ್ನು ಉಪಯೋಗಿಸ್ಕೊಳ್ಳೋಣ, 1ಕ್ಕೆ 2ರಷ್ಟು. ನೋಡಿ, ನೀರನ್ನ ನೆನ್ಪಿಟ್ಕೊಳ್ಳಿ. ಜಾಸ್ತಿ ಹಾಕಿಬಿಟ್ರೆ ಮೆತ್ತಗಾಗ್ಬಿಡುತ್ತೆ, ಸಂಡಿಗೆ ಹಾಕೋಕ್ಕಾಗೋದಿಲ್ಲ. ಅದರಿಂದ ಈ ಗ್ರೈಂಡರ್ನ ಒಂದು ಸರಿ ನಾವು ತೊಳ್ಕೊಳ್ಳೋಣ. ಒಂದು ಜಾರನ್ನ ತೊಳ್ಕೊಂಡು ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ತೀನಿ. ನೋಡಿ, ಈಗ 1 ಬೌಲಷ್ಟು ನೀರನ್ನ ಫುಲ್ಲಾಗಿ ಹಾಕಿದ್ದೀನಿ. ಹಾಗೆ ಸೇಮ್ ಬೌಲಿಗೆ ಮತ್ತೊಂದು ಸ್ವಲ್ಪ ನೀರು ತೊಗೊಂಬರ್ತೀನಿ, ಅಂದರೆ 2ರಷ್ಟಲ್ವ. ನೋಡಿ, 2 ಕಪ್ನ ನಾನು ಇಲ್ಲಿ ಹಾಕಿದ್ದೀನಿ, ಅಂದರೆ 2 ಬೌಲ್ ನೀರು ಒಟ್ಟಿಗೆ ನಾನು ಸೇರಿಸ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಅಕ್ಕಪಕ್ಕ ಎಲ್ಲ ಒರೆಸ್ಬಿಟ್ಟು ತಗೊಂಡು ಬಂದು ಈ ನೀರನ್ನು ನಾವು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ನಿಧಾನವಾಗಿ ಈ ರೀತಿ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಉಪ್ಪು ಸೇರಿಸಿಲ್ಲ ಸದ್ಯಕ್ಕೆ, ನಂತರದಲ್ಲಿ ಉಪ್ಪು ಬೇಕಾದರೆ ನಾವು ಸೇರಿಸ್ಕೋಬೇಕು. ಬೇಕಾದೆಲ್ಲ ಉಪ್ಪು ಸೇರಿಸಲೇಬೇಕು. ನೀವು ರುಬ್ಬೋಗ್ಬೇಕಾದ್ರೂ ಸೇರಿಸ್ಕೋಬೋದು, ಆದರೆ ನಾವು ಇಲ್ಲಿ ರುಚಿ ನೋಡಿ ಸೇರಿಸ್ಬೇಕಾಗುತ್ತೆ. ಅದರಿಂದ ನೋಡಿ, ಕ್ಲೀನಾಗಿ ಈ ರೀತಿಯಾಗಿ ಅಕ್ಕಪಕ್ಕ ಬಳಿದ್ಬಿಟ್ಟು, ಮತ್ತು ಈ ನೀರು ಕೂಡ ಇದರಲ್ಲಿ ನಾವು ಏನು ಬಿಸಿ ಮಾಡೋಕ್ಕೆ ಇಡ್ತೀವಲ್ಲ, ಗಟ್ಟಿ ಬರುತ್ತೆ ಆ ನೀರು ಕೂಡ ಆವಾಗ. ಅದರಿಂದ ಇದನ್ನು ನಾವು ವೇಸ್ಟ್ ಮಾಡೋದು ಬೇಡ. ನೋಡಿ, ಇದೇ ಪಾತ್ರೆಯಲ್ಲಿ ನಾನು ಈ ಸಂಡಿಗೆ ಹಿಟ್ಟನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಅದರಿಂದ ಈ ಒಂದು ನೀರನ್ನು ಇದೇ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಒಲೆಯನ್ನು ಆನ್ ಮಾಡಿಬಿಟ್ಟು ಇದನ್ನು ನಾವು ಕಾಯಕ್ಕಿಡಬೇಕು. ಬಿಸಿ ಆಗ್ತಾ ಬಂದಂಗೆ ನಾವು ಇದಕ್ಕೆ
ಉಪ್ಪನ್ನು ಸೇರಿಸ್ಬೇಕಾಗುತ್ತೆ. ನಂತರದಲ್ಲಿ ಮಸಾಲೆ ಐಟಮ್ಗಳನ್ನು ಕೂಡ ಜೊತೆಗೆ ಸೇರಿಸ್ತೀನಿ. ಇಲ್ಲಿ ನೋಡಿ ಒಂದು 5 ನಿಮಿಷ ಆಗಿದೆ. ಈ ರೀತಿಯಾಗಿ ಮೆಲ್ಲ ಬುರುಗು ಬಂದಿದೆ. ನೀರು ಕೂಡ ಬಿಸಿಯಾಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಹಾಗೆ ಇಲ್ಲಿ ಇಂಗು ಸೇರಿಸ್ತಾ ಇದ್ದೀನಿ, ಒಂದು 3/4 ಚಮಚದಷ್ಟು ಇಂಗು. ಹಾಗೂ ಇಲ್ಲಿ ಜೀರಿಗೆ ಸೇರಿಸ್ತಾ ಇದ್ದೀನಿ. ನೀವು ಬೇಡ ಅಂದರೆ ಜೀರಿಗೆ ಬದಲಿಗೆ ಓಂಕಾಳನ್ನು ಬೇಕಾದ್ರೆ ಸೇರಿಸ್ಬೋದು, ಅದೊಂದು ಚೆನ್ನಾಗಿರುತ್ತೆ. ಬಟ್ ಜೀರಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಜೀರಿಗೆನ ನೀವು ಪೌಡ್ರ್ ಮಾಡಿ ಕೂಡ ಹಾಕ್ಕೋಬೋದು. ನಾನು 1.5 ಚಮಚದಷ್ಟು ಹಾಕಿದ್ದೀನಿ ಇಲ್ಲಿ. ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಾಗ ನಾವು ಇದಕ್ಕೆ ರುಬ್ಬಿರುವಂಥ ಹಿಟ್ಟನ್ನು ಹಾಕಬೇಕಾಗುತ್ತೆ. ನೋಡಿ ಮಿಕ್ಸ್ ಆಗಿದೆ ಈಗ. ಮತ್ತು ಕುದಿ ಕೂಡ ಬೇಗ ಬಂದುಬಿಡುತ್ತೆ ಆ್ಯಕ್ಚುಲಿ, ಯಾಕಂದರೆ ನೀರು ತುಂಬ ಬಿಸಿಯಾಗಿದೆ ಈಗ. ಇವಾಗ ನಾವು ಇದಕ್ಕೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಹೋಗೋಣ. ನೋಡಿ ನಿಮಗೆ ಅನ್ನಿಸ್ತಾ ಇರ್ಬೋದು ಕುದಿ ಕೂಡ ಇಲ್ಲಿ ಬರ್ತಾ ಇದೆ, ನೀರು ಕೂಡ ಗಟ್ಟಿಯಾಗಿದೆ ಈಗ. ಈಗ ರುಬ್ಬಿರುವಂಥ ಹಿಟ್ಟನ್ನು ನಿಧಾನವಾಗಿ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ನಾನಿಲ್ಲಿ ಸ್ಪ್ಯಾಚುಲ ತೊಗೊಂಡಿದ್ದೀನಿ, ಯಾಕಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅಕ್ಕಪಕ್ಕ ಏನಾದರೂ ತಾಗಿದ್ರೂ ಕೂಡ ಇದರಲ್ಲಿ ಚೆನ್ನಾಗಿ ತೆಗಿಬೋದು. ಅದರಿಂದ ಈ ಸಿಲಿಕಾನ್ ಆಗಿರೋದ್ರಿಂದ ತೊಂದರೆ ಇಲ್ಲ. ನೋಡಿ ಈ ರೀತಿ ಸ್ವಲ್ಪ ನಿಧಾನವಾಗಿ ಸೇರಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬರ್ತಾ ಬರ್ತಾ ಗಟ್ಟಿ ಹಾಕ್ತಾ ನಿಮಗೆ ಒಂಥರ ಹಲ್ವಾ ಆದಂಗೆ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ರೆಡಿಯಾಗಿ ಏನಾದರೂ 15ರಿಂದ 20 ನಿಮಿಷ ಹಿಡಿಯುತ್ತೆ, ಯಾಕಂದರೆ ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕು. 20 ನಿಮಿಷ ಆದರೂ ಹಿಡಿಯುತ್ತೆ. ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಯಾವ ಹದಕ್ಕೆ ಬರಬೇಕು ಅಂತ ಕೂಡ ತೋರಿಸ್ತೀನಿ. ಅಂದರೆ ತೀರಾ ಗಟ್ಟಿ ಆದ್ರೂ ಹಾಕೋಕ್ಕೆ ತೊಂದರೆ ಆಗುತ್ತೆ. ಮತ್ತಿಲ್ಲಿ ನಾನು ಯಾವುದೇ ಒಂದು ಮಿಷಿನ್ ಆಗಲಿ ಸಂಡಿಗೆ ಮೇಕರ್ ಆಗಲಿ ನಾನು ಹಾಕ್ತಾಯಿಲ್ಲ, ಜಸ್ಟ್ ಚಮಚದಿಂದಲೇ ನಾನು ಹಾಕ್ತಾ ಇರುವಂಥದ್ದು. ಮತ್ತು ಒಂದೇ ಬಿಸಿಲಲ್ಲಿ ಒಣಗುತ್ತೆ ಅಂತ ಹೇಳಿದ್ನಲ್ಲ, ಒಂದೇ ಬಿಸಿಲಲ್ಲಿ ನೀವು ನಂತರ ಬೆಳಗ್ಗೆ ಸಂಡಿಗೆ ಮಾಡಿದರೆ ಸಂಜೆ ಇದನ್ನು ಕರ್ಕೊಂಡು ತಿನ್ಕೋಬೋದು ಆರಾಮಾಗಿ. ನೋಡಿ ಈಗ ಇದನ್ನು ಬಿಡ್ದೇ ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಈ ರೀತಿಯಾಗಿ ನೋಡಿ ಬರ್ತಾ ಬರ್ತಾ ಹಿಟ್ಟು ಕೂಡ ಇಲ್ಲಿ ಗಟ್ಟಿಯಾಗಿದೆ. ಈಗ ಸ್ವಲ್ಪ ಕಾಣಿಸ್ತಾ ಇರ್ಬೋದು, ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ನಿಮಗೆ ತಳ ಜಾಸ್ತಿ ಹಿಡಿತಾ ಇದೆ ಅಂದರೆ ನೀವು ಬೇರೆ ಒಂದು ಯಾವುದಾದ್ರೂ ಸೌಂಡ್ರಿಂದ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು. ನನಗೆ ಇದೇ ತುಂಬ ಚೆನ್ನಾಗುತ್ತೆ, ಯಾಕಂದರೆ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಆದ್ದರಿಂದ ಇದನ್ನು ನಾನು ನೋಡಿ ಇವಾಗ ಗಂಟು ಥರ ಆಗ್ತಾಯಿದೆಯಲ್ಲ, ಈ ಗಂಟು ಆಗದೇ ಇರೋ ರೀತಿಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇವಾಗ ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡು ಈ ಗಂಟುಗಳೇನಿದೆ ಈ ಗಂಟುಗಳೆಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿಯಾಗಿ ಇದನ್ನು ನುಣ್ಣಗೆ ನಾವು ನೋಡಿ ಈಗ ಈ ರೀತಿಯಾಗಿ ಆಗಿದೆ. ಒಂಥರ ಕ್ರೀಮ್ ಥರ ಕಾಣ್ತಾ ಇದೆಯಲ್ಲ, ಈ ರೀತಿ ಸ್ವಲ್ಪ ಸೌಂಡಲ್ಲಿ ಹಾಕಿ ಇರ್ತೀವಿ, ಉಲ್ಟಾ ಹಾಕಿದ್ರೆ ಬೀಳಬಾರ್ದು, ಅಷ್ಟು ಗಟ್ಟಿ ಇರಬೇಕು. ನೋಡಿ ನೋಡಿದ್ರೆ ಯಾವುದೋ ಫೇಸ್ ಕ್ರೀಮ್ ಕಾಣುತ್ತೆ. ಈ ರೀತಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಕರೆಕ್ಟಲ್ಲಿ ಹದದಲ್ಲಿ ರೆಡಿಯಾಗಿದೆ. ಇದೇ ಒಂದು ಹದ ಸಾಕು. ಅಂದರೆ ನಮಗೆ ಒಂದು ಕವರ್ ಮೇಲೆ ಹಾಕಿದಾಗ ಕೂಡ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನೋಡಿ ಈಗ ಬಿಸಿಲಿಗೆ ತಗೊಂಡೋಗ್ತೀನಿ. ಅಂದರೆ ನಾನು ಇಲ್ಲಿ ಹಾಕಿದ್ದೀನಿ ಎಂದು ಏನಂತಾರೆ ಫ್ಲೆಕ್ಸ್ ಇರುತ್ತಲ್ಲ, ಫ್ಲೆಕ್ಸ್ ಹಾಕಿದ್ದೀನಿ. ನೀವು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬೋದು, ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಬಟ್ಟೆಲಿ ಕೂಡ ಹಾಕ್ಬೋದು. ಆದರೆ ಬಿಡಿಸುವಾಗ ಸ್ವಲ್ಪ ಬಟ್ಟೆಗೆ ನೀರು ಹೊಡ್ಕೊಂಡು ಬಿಡಿಸ್ಬೇಕಾಗುತ್ತೆ. ಬಿಡಿಸುವಾಗ ನೋಡಿ ಈ ರೀತಿಯಾಗಿ ಸ್ಪೂನ್ ತೊಗೊಂಡು ಈಗ ಒಂದು ಸ್ಪೂನ್ ಹಾಕಿದ್ರಿಂದ ಅದ್ರ ಮೇಲೆ ಈ ರೀತಿ ತಿಕ್ಕಬೇಕು ಅಂತಿಲ್ಲ. ಜಸ್ಟ್ ನಾನು ಸಿಂಪಲಾಗಿ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಯಾವ ರೀತಿ ಹಾಕ್ಬೋದು. ಅದು ಒಂದು 5 ನಿಮಿಷದಲ್ಲಿ ಹಾಕಿ ಮುಗ್ದೋಗ್ಬಿಡ್ತೀನಿ. ನಾನು ಹಾಕ್ದಾಗ ಹಾಕಿಬಿಟ್ರೆ ಏನಿಲ್ಲ, ಚಮಚ ತಗೊಂಡು ಟಪ ಅಂತ ಬಡಿದ್ರೆ ಆಯಿತು. ನೋಡಿ ಈ ರೀತಿಯಾಗಿ ನಾನು ಸುಮ್ಮನೆ ಒಂದೊಂದು ಸ್ಪೂನ್ ತಗೊಂಡು ಈ ರೀತಿ ಹಾಕ್ತಾ ಹೋಗ್ತೀನಿ. ನಿಮಗೆ ಒಂದು ಸ್ಪೂನು ಒಂದು ತಾಟ್ಪಾಲ್ ಮೇಲೆ ಹಾಕಿಬಿಟ್ಟು ಅದನ್ನು ನೀವು ರಬ್ ಮಾಡ್ತಾಯಿದ್ರೆ ತುಂಬ ಟೈಮ್ ಹಿಡಿಯುತ್ತೆ, ಬೇಗ ಆಗೋದು ಇಲ್ಲ. ಆದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಬೇಗ ಆಗುತ್ತೆ. ಏನಿಲ್ಲ ತಗೊಳ್ಳೋದು ಈ ರೀತಿ ರಪ್ಪ ಅಂತ ಹೊಡಿಯೋದಷ್ಟೇ. ನಮ್ಮ ಅಮ್ಮವರೆಲ್ಲ ಇದೇ ರೀತಿಯಾಗಿ ಹಾಕ್ತಿದ್ರು. ಆವಾಗೆಲ್ಲ ನಾವೆಲ್ಲ ಹೆಲ್ಪ್ ಮಾಡೋಕೆ ಹೋಗ್ತಿದ್ವಿ ಆವಾಗ ಸಂಡಿಗೆ ಹಾಕೋಕ್ಕೆ. ಅಂದರೆ ಅವೆಲ್ಲ ಮಾಡಿಕೊಡೋರು, ಜಸ್ಟ್ ನಾವು ಸಂಡಿಗೆ ಈ ರೀತಿಯಾಗಿ ಹಾಕ್ತಾ ಹೋಗ್ತಿದ್ವಿ. ನೋಡಿ ಒಂದು 5 ನಿಮಿಷದಲ್ಲೇ ಎಲ್ಲ ಮುಗಿಸಿದ್ದೀನಿ ನಾನು. ಇಷ್ಟು ಹಾಕ್ಕೊಂಡ್ಬಂದಿದ್ದೀನಿ. ಈಗ ಮಧ್ಯಾಹ್ನ ಯಾವ ರೀತಿ ಈಗ ಕಾಣುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ ಸ್ವಲ್ಪ ಹೊತ್ತಾದಮೇಲೆ. ಇದು ಬೆಳಗ್ಗೆ ಜಸ್ಟ್ ಈಗ ಹಾಕಿರೋದು. ಈ ರೀತಿಯಾಗಿ ಸ್ವಲ್ಪ ಗ್ಯಾಪ್ನ ಬಿಟ್ಟು ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಷ್ಟು ದಪ್ಪ ಅಂತಲ್ಲ, ಇಷ್ಟು ತೆಳ್ಳ ಅಂತಲ್ಲ, ಮೀಡಿಯಮ್ಮಾಗಿ ಈ ರೀತಿ ದಪ್ಪ ನಂಗೆ ಬಡಿದ್ಬಿಟ್ರೆ ಒಂದು ಸೈಜಲ್ಲಿ ಬಿದ್ದುಬಿಡುತ್ತೆ. ಅದು ಅಂದರೆ ಒಂದೇ ಶೇಪ್ ಥರ ಇರೋಲ್ಲ, ಬಂದಿರುತ್ತೆ ಅಷ್ಟೇ, ಚೆನ್ನಾಗಿ ಬಂದಿರುತ್ತೆ. ಹೆಂಗೂ ಹೋಗೋದು ಹೊಟ್ಟೆ ಒಳಗೆ ಅಲ್ವಾ. ನಂತರ ಮಧ್ಯಾಹ್ನ ನೋಡಿ ಈ ರೀತಿಯಾಗಿ ಆಗಿದೆ, ಬ್ಲ್ಯಾಕ್ ಆಗಿದೆ. ಆಗ ನೋಡಿ ಇನ್ನು ಸ್ವಲ್ಪ ಅದು ಒಣಗಬೇಕು, ಇನ್ನು ಸ್ವಲ್ಪ ಬಿಸಿಲು ಬರಬೇಕು ಚೆನ್ನಾಗಿ. ಅದರಿಂದ ಇಲ್ಲಿ ನೋಡಿ ಈಗ ಸಂಜೆ ತೋರಿಸ್ತಾ ಇದ್ದೀನಿ. ಸಂಜೆ ಅಷ್ಟೊತ್ತಿಗೆ ಈ ರೀತಿಯಾಗಿ ಆಗಿದೆ, ಚೆನ್ನಾಗಿ ಒಣಗಿದೆ ಕೂಡ. ಇವಾಗ ಇದನ್ನೆಲ್ಲ ತಗೊಂಡು ಬಂದಿದ್ದೀನಿ ನೋಡಿ ಈ ರೀತಿ. ಅದೆಲ್ಲ ಒಂದೊಂದು ಮುರಿದಿದೆ, ಎಲ್ಲೊಂದು ಚೆನ್ನಾಗಿ ಬಂದಿದೆ ಅಂತಲ್ಲ.
ನಡೆಯುತ್ತೆ ನೋಡಿ. ಈಗ ಚೆನ್ನಾಗಿ ಎಣ್ಣೆ ಕಾಯಿಸ್ಬಿಟ್ಟು ಇದನ್ನು ಬಿಡ್ತಾಯಿದ್ರೆ ಸಿಂಪಲ್ಲಾಗಿ ಕರುಮ್ ಕುರುಮ್ ಅಂತ ನಮಗೆ ಮಸಾಲೆ ಅಕ್ಕಿ ಸಂಡಿಗೆ ರೆಡಿಯಾಗುತ್ತೆ. ನೀವು ಕೂಡ ಮಾಡ್ಕೋಬೋದು. ನೋಡಿ ನಾನು ತೊಗೊಂಡಿದ್ದು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿಬಿಟ್ಟು ಇವಾಗ ಸಂಡಿಗೆನ ಹಾಕಿದ ಕೂಡಲೇ ನೋಡಿ ಯಾವ ರೀತಿಯಾಗಿ ಉಬ್ತಾ ಇದೆ ಅಂತ. ಮತ್ತು ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆಯೂ ಇಲ್ಲ, ಸೋಡಾ ಬೇಕು ಅಂತಲೂ ಇಲ್ಲ. ಜಸ್ಟ್ ಅಕ್ಕಿ ಮತ್ತು ಇಲ್ಲಿ ಮಸಾಲೆ ಐಟಮ್ಗಳೇನು ಹಾಕಿದೆ ಅಷ್ಟೇ ಇದ್ರೆ ಸಾಕು. ಇವಾಗ ಬರ ಅಂತ ಒಂದು ಎಣ್ಣೆ ಬಿಸಿ ಆದರೆ ಸಾಕು, ಜಸ್ಟ್ ಈ ರೀತಿ ಹಾಕಿದ್ರೆ ಸಾಕು. ನಾನು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪನೇ ಹಾಕ್ತಿದ್ದೀನಿ. ನೀವು ಜಾಸ್ತಿ ಎಣ್ಣೆ ತೊಗೊಂಡ್ರೆ ಅಂದರೆ ಒಂದು ಎಲ್ಲನೂ ಒಂದೇ ಸರಿ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೊಬೋದು. ಎಲ್ಲ ಒಂದೇ ಸರಿ ಆಗಿಬಿಡುತ್ತೆ, ಬರ್ರನ್ನಾಗಿ ಎದ್ಬಿಡ್ತವೆ ಎಲ್ಲನೂ. ನೋಡಿ ಈ ರೀತಿ ನೀವು ಮಾಡಿಕೊಡಿ ಅಂತ ಹೇಳ್ತಾ, ಇದನ್ನು ಯಾವುದೇ ಒಂದು ಸೀಸನಲ್ಲಿ ಕೂಡ ಮಾಡ್ಕೊಬೋದು. ಮಳೆಗಾಲ ಅಂದ್ಬಿಟ್ಟು, ಮಳೆಗಾಲದಲ್ಲಿ ಬಿಸಿಲಿರಲ್ಲ ಅಷ್ಟೇ. ಇಲ್ಲಾಂದರೆ ನೀವು ಚಳಿಗಾಲದಲ್ಲಿ ಅಥವಾ ಬೇರೆ ಒಂದು ಬೇಸಿಗೆಗಾಲದಲ್ಲಿ ಮಾಡ್ಕೊಬೋದು. ಯಾವಾಗ ಬೇಕಾದರೂ ಮಾಡ್ಕೊಬೋದು. ಆದರೆ ಮಳೆಗಾಲದಲ್ಲಿ ಬಿಟ್ಬಿಟ್ಟು ಒಂದೇ ಬಿಸಿಲಿದ್ರೆ ಸಾಕು, ಚೆನ್ನಾಗಿ ಬಿಸಿಲಿದ್ಬಿಟ್ರೆ ಒಂದೇ ಬಿಸಿಲಲ್ಲಿ ಒಣಗೋಗುತ್ತೆ. ನಾನಿದು ಒಂದೇ ಬಿಸಿಲಲ್ಲೇ ಮಾಡಿರುವಂಥದ್ದು. ನೀವು ಕೂಡ ಮಾಡಿಕೊಡಿ ಅಂತ ಹೇಳ್ತಾ, ಹಾಗೂ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡ್ತಾಯಿದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ, ವಿಡಿಯೋ ನೋಡ್ತಿರೋರಿಗೆ ನಮ್ಮಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಈಗ ಸಂಡಿಗೆ ನಾನು ಸ್ವಲ್ಪ ಕರ್ಕೊಂಬರ್ತೀನಿ, ಎಲ್ಲನೂ ಕರಿಯೋದಿಲ್ಲ, ಯಾಕಂದರೆ ಜಾಸ್ತಿ ಆಗುತ್ತೆ. ಇಷ್ಟೊಂದು ಏನು ಮಾಡೋದು, ಇದನ್ನು ನೀವು ವರ್ಷಗಟ್ಟಲೆ ಇಟ್ಕೋಬೋದು. ವರ್ಷ ಅಲ್ಲ 2 ವರ್ಷ ಇಟ್ಟರು ಹಾಳಾಗೋದಿಲ್ಲ. ಈ ರೀತಿಯಾಗಿ ಮಾಡಿಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ ಹೇಳ್ತಾ, ನಾನು ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.